ಸ್ನೇಹಿತರೆ, ಇವಾಗ ಒಂದು ವ್ಲಾಗ್ ಆಗ್ತಾ ಇದೀನಲ್ಲ, ಈ ವ್ಲಾಗಲ್ಲಿ ನನ್ನ ಗಾಡಿ ಸರ್ವಿಸ್ ಮಾಡೋದು ಎಲ್ಲ ಸೇರಿರುತ್ತೆ. ಏನಕ್ಕೆ ಗಾಡಿ ಸರ್ವಿಸ್ ಮಾಡ್ತೀನಿ ಅಂತ ನಿಮಗೆ ಫುಲ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಏನಾಗುತ್ತೆ ಅಂತಂದರೆ, ನಾನು ಲಾಸ್ಟ್ ಟೈಮು ಈ ವ್ಲಾಗ್ ಮಾಡೋಕ್ಕೂ ಮುಂಚೆ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋಗಿರ್ತೀನಿ. ಮುರುಡೇಶ್ವರ ಆ ಕಡೆ ಸೈಡಿಂದ ಬರಬೇಕಾದ್ರೆ ಆಲ್ಮೋಸ್ಟು ಬೆಂಗಳೂರು ಕಡೆಗೆ ಬರಬೇಕಾದ್ರೆ ಚಿತ್ರದುರ್ಗ ರೋಡಲ್ಲಿ ಹೊಳಲ್ಕೆರೆ ಅಂತ ಒಂದು ಪ್ಲೇಸ್ ಇದೆ. ಆ ಸೈಡ್ ಬರಬೇಕಾದ್ರೆ ಏನಾಯಿತು ಅಂದರೆ, ಗಾಡಿ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಅಪ್ಸೆಟ್ ಆಗೋಯಿತು. ಆಲ್ಮೋಸ್ಟು ನಾನು ಟಾಪ್ ಸ್ಪೀಡಲ್ಲಿದ್ದೆ. ಪಕ್ಕದಲ್ಲಿ ಇನ್ನೊಂದು ವೆಹಿಕಲ್ ಹೋಗ್ತಾಯಿತ್ತು, ಕಾರ್ ಹೋಗ್ತಾಯಿತ್ತು. ಅದು ಫುಟೇಜು ಇಲ್ಲ ನನ್ನ ಹತ್ರ. ಏನಂದರೆ, ಆ ಗಾಡಿ 100 ಸ್ಪೀಡಲ್ಲಿ ಇತ್ತು. ನಾನೇನು ಮಾಡಿದೆ, ಮುಂದೆಯಿಂದ ಹೋಗ್ಬಿಟ್ಟು ರೈಟ್ ಸೈಡ್ ಇದ್ದೆ, ಲೆಫ್ಟ್ ಸೈಡ್ಗೆ ಹೋಗಬೇಕಾಗಿತ್ತು. ಗಾಡಿ ಸ್ವಲ್ಪ ಸ್ಲೋ ಆದಮೇಲೆ ನನ್ನ ಗಾಡಿನೂ ಓವರ್ಟೇಕ್ ಮಾಡ್ಕೊಂಡು ಹೋಗೋದೆ. ಇದ್ದಕ್ಕಿದ್ದಂಗೆ ಅಪ್ಸೆಟ್ ಆಗೋದು ಗಾಡಿ ಮುಂದೆ ಹೋಗಿ. ಅದಾದಮೇಲೆ ಗಾಡಿ ಲೆಫ್ಟ್ಗೆ ಹಾಕಿದೆ. ಕಾರು ಸ್ವಲ್ಪ ಟಿಚ್ ಆಗಲಿಲ್ಲ. ಅದಾದಮೇಲೆ ಹೋಯ್ತು. ಅದಾದಮೇಲೆ ನಂದೇನಾಯಿತು ಅಂದರೆ, ಗಾಡಿ ಫುಲ್ ಪರ್ಮನೆಂಟಾಗಿ ಅಪ್ಸೆಟ್ ಆಗೋಯ್ತು. ಗಾಡಿ ಏನಂತಾನೆ ಗೊತ್ತಾಗಲಿಲ್ಲ. ಆಮೇಲೆ ಬಂದೆ. ಅಲ್ಲಿಂದ ಹೆಂಗೆ ಬಂದೆ ಅನ್ನೋದು ಫುಲ್ ಕಂಪ್ಲೀಟ್ ವ್ಲಾಗ್ ಮಾಡಿದ್ದೀನಿ. ಅಲ್ಲಿಂದ ಬಂದ ಮೇಲೆ ಗ್ಯಾರೇಜಲ್ಲಿ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದೆ. ಸರ್ವಿಸ್ ಸೆಂಟ್ರವ್ರು ಏನಂದರು, ಅದಾದಮೇಲೆ ಸರ್ವಿಸ್ ಹೆಂಗೆ ಮಾಡಿಸ್ದೆ, ಕಂಪ್ಲೀಟ್ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ. ಈ ವ್ಲಾಗು ಬಿಗಿನಿಂಗ್ ಆಗ್ಬೇಕಾಗಿತ್ತು. ಇದು ದೀಪಾವಳಿ ಮುಂಚೆನೇ ಆಗಿತ್ತು. ನಾನು ದಸರಾ ದೀಪಾವಳಿ ಮುಂಚೆ ಆಗಿರೋದು. ಆಲ್ಮೋಸ್ಟು 4 ಮಂತ್ಸ್ ಆಗೋಯ್ತು. ಆಗಲಿಲ್ಲ. ಇವತ್ತು ಈ ವರ್ಷ ಎಂಡ್ ಆಗ್ತಿರೋದ್ರಿಂದ ಈ ವ್ಲಾಗ್ನ ಇಲ್ಲಿಗೆ ಮುಂಚೆನೇ ಹಾಕ್ತಾಯಿದ್ದೀನಿ. ಇದಾದಮೇಲೆ ಇದಕ್ಕೂ ಮುಂಚೆ ಇರೋ ವ್ಲಾಗ್ಗಳು ಇದಾದಮೇಲೆ ಬರುತ್ತೆ. ಆಯುಧ ಪೂಜೆ ವ್ಲಾಗ್ ಮುಂಚೆನೇ ಈ ವ್ಲಾಗ್ ಹಾಕಬೇಕಾಗಿತ್ತು. ಹಾಕಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಏನೇನಾಗಿತ್ತು ಅಂತ ಹೇಳಿದ್ದೀನಿ. ಕಂಪ್ಲೀಟಾಗಿ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿ ಕೆಟ್ಟೋಗಿದೆ. ಇದು ಹೊಳಲ್ಕೆರೆಯಿಂದ ಒಂದು ಸ್ವಲ್ಪ ಹಿಂದೆ ಚಿತ್ರದುರ್ಗ ಮೈನ್ ರೋಡಲ್ಲಿ. ಇವಾಗ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ತಾ ಇದ್ದೀನಿ, ಹೀರೋ ಸರ್ವಿಸ್ ಸೆಂಟ್ರಿಗೆ. ಇದ್ದಕ್ಕಿದ್ದ ಗಾಡಿ ಹಾಕಿದೆ, ಏನಂತ ಗೊತ್ತಿಲ್ಲ. ಹೀರೋ ದರಿದ್ರ ಸರ್ವಿಸ್ಗೆ, ಕೆಟ್ಟ ಸರ್ವಿಸ್ಗೆ ಏನಂತ ಹೇಳಬೇಕು ಗೊತ್ತಿಲ್ಲ. ಬನಶಂಕರಿಯಲ್ಲಿ ಮಾಡಿಸಿದ್ದೆ, ಇನ್ನೂ ಸರ್ವಿಸ್ ಟೈಮೇ ಆಗಿಲ್ಲ. 9,000 ಕಿಲೋಮೀಟ್ರಿಗೆ ಬಿಡಬೇಕಾಗಿರೋದು, ಇನ್ನೂ 9,000 ಓಡೇ ಇಲ್ಲ. ಆಲ್ರೆಡಿ 8,000 ಚಿಲ್ಲರೆಗೆ ಆಲ್ರೆಡಿ ಗಾಡಿ ಬಂದು ಆಫ್ ಆಗೋಗಿದೆ. ಇದಕ್ಕಿಂತ ಓಡ್ತಾನೆ ಸ್ಟಾಪ್ ಆಗೋಗಿದೆ. ಏನಂತ ಹೇಳೋದು ಅಂತ ಗೊತ್ತಿಲ್ಲ ಅಂತವ್ರಿಗೆ. ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಾನು ಹೊರಟಿದ್ದೀನಿ ಗಾಡಿ ಶೋರೂಮ್ ಗುಡಕ್ಕೆ. ಲಗೇಜ್ ಆಟೋದಲ್ಲಿ ಹಾಕ್ಕೊಂಡು ನೋಡಿರಿ, ಈ ಲಗೇಜ್ ಆಟೋಲ್ಲಿ ಗಾಡಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಹೊಳಲ್ಕೆರೆ ಕಡೆಗೆ. ಕೆರೆ ಬಂದಿದ್ದೀನಿ. ಹೊಳಲ್ಕೆರೆಯಲ್ಲಿ ಒಂದು ಮಹೇಶ್ ಹೀರೋ ಮೋಟೋ ಬಂತಿದೆ. ಅದು ಸರ್ವಿಸ್ ಮಾಡಲ್ಲ, ಅವ್ರು ಸ್ಪೇರ್ ಪಾರ್ಟ್ಸ್ ಸಿಗೋಲ್ಲ ಅಂತಂದರು. ಅದಕ್ಕೆ ಹೀರೋದು ಯಾವುದು ಸ್ಪೇರ್ ಪಾರ್ಟ್ಸ್ ಕರೆಕ್ಟಾಗಿ ಎಲ್ಲೂ ಸಿಗೋಲ್ಲ. ಅದು ಎಕ್ಸ್ಪ್ರೆಸ್ದು ತಗೊಳ್ಳೋಕ್ಕೆ ಹೋಗ್ಬಿಟ್ಟು ಸಿಗೋಲ್ಲ. ಎಲ್ಲೂ ಕರೆಕ್ಟಾಗಿ ಕರ್ನಾಟಕದಲ್ಲಿ ಎಲ್ಲೂ ಸರ್ವಿಸ್ ಎಲ್ಲಿ ತೊಗೊಂಡಿರ್ತಾರೆ ಅಲ್ಲೇ ಮಾಡಿಸ್ಬೇಕು, ಈ ಥರ ಅವ್ರದ್ದೆಲ್ಲ. ಅದಕ್ಕೆ ಇವಾಗ ನಾನು ಗಾಡಿನ ಈ ಥರ ಹಾಕ್ಕೊಂಡು ಹೊಳಲ್ಕೆರೆಯಿಂದ ತಿರ್ಗಾ ನಾನು ತುಮಕೂರು ಮೇಲೆ ನಾನು ಗಾಡಿ ಪರ್ಚೇಸ್ ಮಾಡಿ ಅಲ್ಲೇ ತೊಗೊಂಡಿದ್ದೀನಿ. ಒಂದು ನಿಮಿಷ ಲಗೇಜ್ ಆಟೋ ಹುಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬೇರೆ ಲಗೇಜ್ ಆಟೋದಿಂದ ಈ ಟಾಟಾ ಎಸಿಗೆ ಹಾಕ್ಕೊಂಡು ಹೋಗೋಣ ಅಂತ. ನೋಡೋಣ ತಡೀರಿ ಯಾವ ಗಾಡಿ ಸಿಗುತ್ತೆ ಅಂತ. ಇಲ್ಲಿ ತುಂಬ ಟೆಂಪೋ ಟ್ರಾವೆಲ್ಸ್ಗಳು ಸಿಗ್ತವೆ. ಟೆಂಪೋ ಟ್ರಾವೆಲರ್ಗಳು ನಿಂತ್ಕೊಂಡಿರೋ ಜಾಗ, ಯಾವ ಟೆಂಪೋ ಬರ್ತದೋ ಆ ಟೆಂಪೋದವರು ಹಾಕ್ಕೊಂಡು ಹೋಗೋದು ಇರ್ತದೆ. ಗಾಡಿನ ಮತ್ತೆ ಬೆಂಗಳೂರಿಗೆ ಲೋಡ್ ಮಾಡೋಕ್ಕೆ ಎಷ್ಟು ಜನ ನಿಂತವ್ರು ನೋಡ್ರಿ. ಇದೇನು ಎಲ್ಲ ಆಟೋ ಡ್ರೈವರ್ಸ್ಗಳು ಇವರು. ಲಗೇಜ್ ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಹೊಳಲ್ಕೆರೆಯಿಂದ ಬೆಂಗಳೂರಿಗೆ. ನೋಡ್ತಾ ಇದ್ದೀರಾ ಏನೇನ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿನ. ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ಕೊಂಡು ಗಾಡಿನ ಹೊಳಲ್ಕೆರೆಯಿಂದ ಬೆಂಗಳೂರಿಗೆ ತೊಗೊಂಬತ್ತಾ ಇದ್ದೀನಿ. ಸರ್ವಿಸ್ ಕರೆಕ್ಟಾಗಿ ಮಾಡದೆ ಹೋದರೆ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರ್ತವೆ ಗಾಡಿಗಳದ್ದು. ಮತ್ತು ಬೆಂಗಳೂರಿಗೆ ಬಂದಮೇಲೆ ಅವ್ರು ಸರ್ವಿಸ್ ಸೆಂಟ್ರಲ್ಲಿ ನೋಡಿ ಮಾತಾಡೋದಕ್ಕಿದೆಲ್ಲ. ಸ್ನೇಹಿತರೆ, ಇವಾಗ ಚಿತ್ರದುರ್ಗ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀನಿ ಗಾಡಿನ ಲಗೇಜ್ ಆಟೋದಲ್ಲಿ ಹಾಕ್ಕೊಂಡು. ನೋಡ್ತಾ ಇದ್ದೀರಾ, ಇದೇ ನಮ್ಮ ಲಗೇಜ್ ಆಟೋ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಮುರುಲ್ಲ ಅಂತ. ಇವರು ಇವಾಗ ಗಾಡಿ ಓನರು. ಸದ್ಯಕ್ಕೆ ಇವ್ರ ಜೊತೆ ಇವಾಗ ನಾವು ಬೆಂಗಳೂರು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಗಾಡಿ ಒಟ್ಟು ಸರ್ವಿಸ್ ಮಾಡಿಕೊಡ್ತಾರೆ ಮಾತ್ರ ಹೀರೋದವ್ರು ಒಂದೊಂದು ಟೈಮು. ಗಾಡಿ ಸರ್ವಿಸ್ ಇನ್ನೂ 9,000 ಕಿಲೋಮೀಟರ್ ಸರ್ವಿಸ್ ಬಿಡಬೇಕಾಗಿರೋದು. ನೆಕ್ಸ್ಟ್ ಸರ್ವಿಸು ನಾನು 8,700 ಚಿಲ್ಲರೆಗೇ ಗಾಡಿ ಇಂಜಿನಲ್ಲಿ ಪ್ರಾಬ್ಲಮ್ ಬಂದೈತೆ. ಈ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗಿ ಅವ್ರನ್ನೇ ಕೇಳೋದು, ಏನಕ್ಕೆ ಲಾಸ್ಟ್ ಟೈಮ್ ಈ ಥರ ಮಾಡಿ. ಓನರು ಶ್ರೀ ಸಾಯಿ ಮೋಟಾರ್ಸ್ ಓನರ್ ಇದ್ದಾರಲ್ಲ, ಅವರು ಲಾಸ್ಟ್ ಟೈಮ್ ನಿಂತ್ಕೊಂಡು ಮಾಡಿಸಿದ್ರು. ಈ ಸಲ ಅವನು ಇರ್ತಾನೆ ಸರ್ವಿಸ್ ಸೆಂಟ್ರಲ್ಲಿ, ಮ್ಯಾನೇಜರ್ ಇರ್ತಾರೆ. ಅವ್ರಿಗೆ ತೊಗೊಂಡೋಗಿ ಗಾಡಿ ಕೊಡ್ತೀನಿ, ಏನು ಮಾಡಿದಾರೋ ಎಲ್ಲ ಅವ್ರ ಕೈಯಿಂದನೇ ಹಾಕಿ ಮಾಡಿಕೊಡ್ಬೇಕು. ಸರ್ವಿಸ್
2 ಸಲ ಮಾಡಿಸಿದ್ದೀನಿ, ಒಂದೇ ತಿಂಗಳಲ್ಲಿ 2 ಸರ್ವಿಸ್ ಮಾಡಿಸಿದ್ದೀನಿ, ಅದು ಕಂಪ್ನಿ ಸರ್ವೀಸು. ಸೊ ಗಾಡಿ ಇವಾಗ ಇಲ್ಲಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ನಿಂತಿದ್ದೀವಿ. ನೋಡಿ ಎಂಥ ಪರಿಸ್ಥಿತಿ ಬಂದೈತೆ. ಹೀರೋ ಎಕ್ಸ್ಪಲ್ಸ್ ಗಾಡಿ ತಗೊಂಡು ಹೆಂಗೆ ಓಡಿಸಿದ್ರು ಗಾಡಿ ಹೋಗಬೇಕು, ಆದರೆ ಗಾಡಿ ಇದ್ದಕ್ಕಿದ್ದಂಗೆ ರೋಡ್ ಮಧ್ಯದಲ್ಲೇ ಕೈ ಕೊಡ್ತದೆ ಅಂದರೆ ಇನ್ನು ಎಂಥ ದರಿದ್ರ ಇರ್ಬೋದು ನಮಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏನು ಮಾಡೋದು ಹೇಳಿ. ಅದಕ್ಕೆ ಇವಾಗ ಗಾಡಿ ಸ್ವಲ್ಪ ಸೈಡ್ಗೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಿಂತವ್ರೆ. ಚಿತ್ರದುರ್ಗ ಬಂದಿದ್ದೀನಿ. ಹೊಳಲ್ಕೆರೆ ಟ್ರೈನ್ ಕ್ರಾಸಿಂಗ್ ಹಿಂದೆಯಿಂದನೇ ಗಾಡಿ ಸರ್ವಿಸ್ ಪ್ರಾಬ್ಲಮ್ ಆಯ್ತು. ಹಿಂದೆ ಸೆಕೆಂಡಲ್ಲಿ ಹಿಂಗೆ ಅಂತ ಅಷ್ಟೇ, ಗಾಡಿ ಏನೂ ಆಗಲೇ ಇಲ್ಲ ನನಗೆ. ಗಾಡಿ ಒಂದು ಸ್ವಲ್ಪ ಹಿಂಗೆ ಅಂತ ಆಫ್ ಆಯ್ತು ಅಷ್ಟೇ, ಅದು ನನಗೆ ಅಷ್ಟೇ ಗೊತ್ತಾಗಿದ್ದು. ಗಾಡಿ ಮುಂದೆ ಮೂನೇ ಆಯ್ತಾ ಇಲ್ಲ. ಅದಾದಮೇಲೆ ಎಷ್ಟು ಆನ್ ಮಾಡಿದ್ರು ಆನ್ ಆಯ್ತಾ ಇಲ್ಲ. ಅವ್ರ ಕಂಪ್ನಿಯವ್ರು ಹೇಳ್ದಂಗೆ ಬಿಚ್ಚಾಕಿದ್ರು, ಏನು ತೆಗ್ದಾಕಿ ಮತ್ತೆ ಏನು ಮಾಡಿದ್ರು ಆಗ್ತಾಯಿಲ್ಲ. ಅವ್ರ ಕಂಪ್ನಿಯವ್ರು ಅಲ್ಲಿಂದ ಕೂತ್ಕೊಂಡು ಏನೇನೋ ಹೇಳ್ತಾವೆ, ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದು ಅಂತ ಅಡ್ವೈಸು ಏನೂ ಆಗ್ತಾಯಿಲ್ಲ. ಎಲ್ಲ ಹೀರೋ ಸರ್ವಿಸ್ ಅವ್ರ ಮೇಲೆ ಆಗ್ತಾಯಿದ್ದೀನಿ. ಸೊ ಅವ್ರು ಏನಂದರೆ ಅವರೇ ಚೆಕ್ ಮಾಡಬೇಕು, ಅವ್ರು ಏನಾಗೈತೆ ಅವ್ರ ಕಂಪ್ನಿಯಿಂದನೇ ಮಾಡಿಕೊಡ್ಬೇಕು. ಮಳೆ ಹೊಡಿತೈತೆ ತುಮಕೂರು ರೋಡಲ್ಲಿ. ತುಮಕೂರು ಬೆಂಗಳೂರು ಇದ್ದೀವಿ ಇವಾಗ. ಸೊ 100 ಕಿಲೋಮೀಟರು ಈ ಮಳೆಯಲ್ಲಿ ಇವಾಗ ಗಾಡಿ ಹೊಡಿಬೇಕು. ನೋಡಿ ಎಂಥ ಪರಿಸ್ಥಿತಿ ಬಂತು ನಮಗೆ ಅಂದರೆ, ಈ ಹೀರೋ ಎಕ್ಸ್ಪ್ರೆಸ್ ಸರ್ವಿಸ್ ಸೆಂಟ್ರಲ್ಲಿ ತಲೆನೋವು ಅಂದರೆ ಒಂದೊಂದು ಕಡೆ ಒಂದೊಂದು ತಲೆನೋವಲ್ಲ, ಕರೆಕ್ಟಾಗಿ ಸರ್ವಿಸ್ ಇರಲ್ಲ. ರೋಡ್ ಸ್ಟೈಲ್ ಅಸಿಸ್ಟೆಂಟ್ ಅಂತಾರೆ, ಅದು ಸಿಗಲ್ಲ ಕರೆಕ್ಟಾಗಿ. ಯಾಕಂದರೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ನಮ್ಮ ಗಾಡಿ ತೊಗೊಂಡೋದ್ರೂ ನಮ್ಮ ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂತಾರೆ. ಒಂದಲ್ಲ ತಲೆನೋವು, ಎರಡಲ್ಲ ತಲೆನೋವು ಎಲ್ಲ ಬೆಳಿಗ್ಗೆ ಹೇಳ್ತೀನಿ. ಸರ್ವಿಸ್ ಸೆಂಟ್ರ್ ಹತ್ರ ಸಿಗ್ತೀನಿ ನೋಡೋಂಥ. ಈ ಸರ್ವಿಸ್ ಸೆಂಟ್ರ್ ಫುಲ್ಲು ನಿಮಗೆ ಕಂಪ್ಲೀಟ್ ಲಾಕ್ ಸಿಗುತ್ತೆ. ನೋಡಿ ಬೆಂಗಳೂರು ಶಿವಮೊಗ್ಗ ನೋಡಿರಿ ಯಾವ ಥರ ಆಗೋಯ್ತು. ಗಾಡಿಯಲ್ಲಿ ಹೊರಟು ಇವಾಗ ಅಪ್ಪೆ ಆಟೋದಲ್ಲಿ ಗಾಡಿನ ಹಾಕೊಂಡು ನಾನೇ ಇವಾಗ ಬೆಂಗಳೂರಿಗೆ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಇನ್ನು ಯಾವ ಥರ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಸೊ ನೋಡ್ರಿಯಪ್ಪ, ಇವಾಗ ತುಮಕೂರು ರೋಡಲ್ಲಿ ಇದ್ದೀನಿ. ನಾವು ತುಮಕೂರು ಟು ಬೆಂಗಳೂರು ಹೈವೇ ಇದ್ದೀವಿ. ಮಳೆ ಒಂದು ಚಚ್ಚಿ ಬಿಸಾಕ್ತೈತೆ ಇಲ್ಲಂತೂ. ಇವಾಗ ತುಮಕೂರಿಂದ ಬೆಂಗಳೂರು ಕಡೆ ಬರ್ತಾಯಿದ್ದೀವಿ. ಸೊ ಬೆಂಗಳೂರು ಗಂಟ ಈ ಮಳೆ ಬರ್ತಾಯಿದೆಯೋ ಏನೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಮಳೆ ಇದೆಯೋ ಇಲ್ವೋ. ಸೊ ತುಮಕೂರು ಹೈವೇಲಿ ಈ ಥರ ಚಚ್ಚುತ್ತೈತೆ. ಈ ಒಂದು 30-40 ಸ್ಪೀಡಲ್ಲಿ ಒಂದು ಬೆಂಗಳೂರನ್ನ ಆದಷ್ಟು ಬೇಗ ಬಂದು ತಲುಪಬೇಕು ಅಂತ. ನೋಡಿ ಏನು ಕಾಣಿಸಲ್ಲ ಮುಂದೆ ಎಲ್ಲ ಮರಗಳೆಲ್ಲ. ಅಲ್ಲಿ ನೋಡ್ರಿ ಹೆಂಗೈತೆ ರೋಡು. ಇವತ್ತಿನ ಪಾರ್ಟ್ ನಮ್ಮದು. ಸೊ ಇವಾಗ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡ್ತಾ 2:30 ಮಧ್ಯರಾತ್ರಿಗೆ ನಾನು ನೋಡ್ರಿ ಬನಶಂಕರಿಯ ಹೀರೋ ಹೊತ್ತಾಗೆ ನಾನು ಗಾಡಿ ತಗೊಂಬಂದಿದ್ದೀನಿ. ಗಾಡಿ ಪೂರ ಖರಾಬಾಗಿತ್ತಲ್ಲ, ಅದನ್ನು ಅಪ್ಪೆ ಆಟೋಗೆ ಹಾಕ್ಕೊಂಡು ತಗೊಂಬಂದಿದ್ದೀನಿ. ಕೊನೆಗೂ ಹೀರೋ ಬನಶಂಕರಿ ಹತ್ರ ತಗೊಂಬಂದಿದ್ದೀನಿ. ಇವರೇ ಸರ್ವಿಸ್ ಮಾಡಿದ್ದು ಲಾಸ್ಟು. ಇವ್ರ ಹತ್ರನೇ ತಂದು ಕೊಟ್ಟಿದ್ದೀನಿ. ಮತ್ತೆ ಇಲ್ಲೇ ಇಳಿಸ್ಬಿಟ್ಟು ಇಲ್ಲೇನೇ ಏನು ಪಾರ್ಕ್ ಮಾಡ್ಬಿಟ್ಟು ಹೋಗೋಣ ಅಂತಿದ್ದೀನಿ. ಪಾರ್ಕ್ ಮಾಡ್ಬಿಟ್ಟು ಬೆಳಿಗ್ಗೆ ಬರ್ತೀನಿ ಇವರು ಸರ್ವಿಸ್ ಕೊಡೋಕೆ ಇಲ್ಲಿಗೆ. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಏನು ಮಾಡ್ತಾರೆ ನೋಡೋಣ ವಿಡಿಯೋದಲ್ಲಿ. ಸೊ ಗಾಡಿನ ಇವಾಗ ಇಳಿಸ್ಕೊಂಡು ಗಾಡಿನ ಇಲ್ಲೇ ಇಟ್ಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬೇಕು ನಾನು ಇವಾಗ. ಸೊ ಸ್ನೇಹಿತರೆ, ಫೈನಲಿ ಹೀರೋ ಸಾಯಿ ಬನಶಂಕರಿ ಹತ್ರ ತಗೊಂಬಂದು ಮತ್ತೆ ನನ್ನ ಗಾಡಿನ ಇದು ಅಪ್ಪೆ ಆಟೋಯಿಂದ ಇಳಿಸಿದ್ದೀವಿ. ಸೊ ನೋಡಿರಿ, ಇಬ್ಬರಳೆ, ನಾನು ಮತ್ತು ಡ್ರೈವರ್ ಇಬ್ಬರಳೆ. ಸೊ ಇದನ್ನು ಎಲ್ಲಿಂದ ಎತ್ಕೊಂಬಂದಿದ್ದೀನಿ ಗೊತ್ತಾ? ಶಿವಮೊಗ್ಗ ರೋಡಿಂದ ತೊಗೊಂಬಂದಿದ್ದೀನಿ. ಶಿವಮೊಗ್ಗ ಹೊಳಲ್ಕೆರೆ ಅಂತ ಬರುತ್ತೆ, ಶಿವಮೊಗ್ಗದಿಂದ ಬರ್ತಾ ಚಿತ್ರದುರ್ಗ, ಅಲ್ಲಿಂದ ಗಾಡಿ ಹಾಕೊಂಬಂದಿರೋದು. ಗಾಡಿ ರೋಡಲ್ಲೇ ಬರ್ತಾನೆ ಕೆಟ್ಟೋಗಿದೆ. ಗಾಡಿ ಸರ್ವಿಸ್ಗೆ ಇನ್ನೂ 9,000 ಓಡಿಸ್ಬೇಕಾಗಿತ್ತು ಅದಕ್ಕೂ ಮುಂಚೆನೇ. ಸೊ ಇವರೇ ಮಾಡಿಕೊಟ್ಟಿರೋದು. ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್ವಿಸ್ ಮತ್ತೆ ಮಾಡಿ ಮೊದಲು ಗಾಡಿ ಹೊಸದು ಯಾವ ಥರ ತೊಗೊಂಡಿದ್ದು ಆ ಥರ ಮಾಡಿ ಕೊಡಬೇಕಿಲ್ಲ ಅಂದರೆ ಇಂಜಿನಲ್ಲಿ ಫಾಲ್ಟ್ ಏನಾರು ಇತ್ತು ಅಂದರೆ ಹೊಸದು ಗಾಡಿ ಇವರೇ ಕೊಡಬೇಕು ಅಂತ ಹೇಳ್ತೀನಿ. ಬೆಳಿಗ್ಗೆ ಬಂದು ನೋಡೋಣ. ಮಧ್ಯರಾತ್ರಿ 3 ಗಂಟೆ ಮನೆ ತಲುಪಿದ್ದೀನಿ. ನನ್ನ ಲಗೇಜ್ ಬ್ಯಾಗ್ ಎಲ್ಲನೂ ಕೈಗೆ ನೆತಾಕೊಂಡು. ಸೊ ನಾನು ಗಾಡಿ ಹಾಕೊಂಬಂದಂಥ ಅಪ್ಪ ಹೇಳಿ ಹೊರಟಿದ್ದಾರೆ ಡೋರುಲ್ಲ ಅಂತ ಹೊಳಲ್ಕೆರೆ ಅವರು. ಥ್ಯಾಂಕ್ ಯು ರೇ, ಬರ್ತೀರಾ? ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ, ಬೇಗ ಹೋಗ್ಬೇಕು ಶೋರೂಮ್ ಹತ್ರ. ಗಾಡಿಯಲ್ಲಿ ಅವ್ರ ಶೋರೂಮ್ ಮುಂದೆ ನಿಲ್ಲಿಸಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಸೊ ಗಾಡಿನ ಸರ್ವಿಸ್ ಕೊಡೋಕೆ ಹೋಗ್ತೀನಿ. ಏನೇನು ಮಾತಾಡ್ತಾರಲ್ಲ ನೋಡೋಣ, ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಲಾಸ್ಟ್ ಸರ್ವಿಸ್ ಅವರೇ ಮಾಡಿರೋದು. ಅದಾದಮೇಲೆ ಬೇರೆ ಯಾವ ಮೆಕ್ಯಾನಿಕ್ಕು ಕೂಡ ಬಿಟ್ಟಿಲ್ಲ ಗಾಡಿನ. ಸೊ ಇಂಜಿನ್ ಸೀಸ್ ಆಗಿದೆ ಅಂತೆ. ಹೊಸ ಗಾಡಿ, 1 ವರ್ಷದ ಗಾಡಿ, ಇಂಜಿನ್ ಸೀಸ್ ಅದು ಹೆಂಗಾಗುತ್ತೆ ಅಂತ ನಮ್ಗೊಂದು ಗೊತ್ತಿಲ್ಲ. ಎಲ್ಲ ವ್ಯಾರಂಟಿ ಎಲ್ಲ ಇದೆ, ಗೊತ್ತಾಗುತ್ತೆ. ಇವಾಗ ಸರ್ವಿಸ್ ಕೊಡೋಕೆ ಹೋಗ್ತೀನಲ್ಲ ಗೊತ್ತಾಗುತ್ತೆ. ಇವಾಗ ಆಟೋದಲ್ಲಿದ್ದೀವಿ, ಮತ್ತು ನಮ್ಮ ಬೈಕ್ ಇದ್ದವರಿಗೆ ಆಟೋದಲ್ಲಿದ್ದೀವಿ. ನಮ್ಮ ಸ್ಕೂಟಿ ಕೂಡ ಅದೊಂದು
ಅಲ್ಲೇನೋ ಇದೆ. ಸೊ ಆಟೋದಲ್ಲಿ ಹೋಗೋದು ಕಳಿಸಿದ್ದೀವಿ ನೋಡಿ. ಆಟೋದಲ್ಲಿ ಇವಾಗ ಕಾಮಾಖ್ಯೆಯಿಂದ ಆ ಕಡೆ ಹೋಗ್ತಾ ಇದ್ದೀವಿ. ಕಾಮಾಖ್ಯ ಸೈಡಿಂದ ಬನಶಂಕರಿ ಮೇನ್ ರೋಡ್ ಇದು. ಸೊ ಇವಾಗ ರೈಟ್ ಸೈಡಲ್ಲಿ ಸಿಗ್ತದೆ. ಸ್ನೇಹಿತರೆ, ಹೀರೋ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀನಿ. ಬನಶಂಕರಿಯ ಸಾಯಿ ಮೋಟಾರ್ಸು ನೋಡ್ತಾ ಇದ್ದೀರಾ. ನಮ್ಮ ಗಾಡಿ ಇನ್ನೂ ಒಳಗಡೆ ತೊಗೊಂಡಿಲ್ಲ. ಜಾಬ್ ಕಾರ್ಡ್ ಮಾಡೋದನ್ನ ತೊಗೊತೀನಿ ಅಂತ ಹೇಳವ್ರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಜಾಬ್ ಕಾರ್ಡ್ ತೊಗೊಂಡಿರೋದು ಜಗನ್ನಾಥ್ ಅಂತ. ಇಂಜಿನಲ್ಲಿ ಪ್ರಾಬ್ಲಮ್ ಇದೆ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ. ಈ ಸರಿನೂ ಅವ್ರು ತೊಗೊಂಡಿರ್ಬೇಕಾದ್ರೆ ಏನು ಹೇಳ್ತವ್ರೆ, ಏನಾದರೂ ಚೆಕ್ ಮಾಡಿ ಕೊಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ತೊಗೋತಾವ್ರೆ. ಅವ್ರದ್ದು ಇಂಜಿನ್ ಏನೋ ಪ್ರಾಬ್ಲಮ್, ವ್ಯಾರಂಟಿ ಎಲ್ಲ ಕ್ಲೈಮ್ ಆಗುತ್ತೆ, ಮಾಡ್ಕೊಂಡ್ಬಿಡ್ತೀವಿ ಸರ್ ಅಂತ ಹೇಳಿದ್ರೆ. ನೋಡಿ ಗಾಡಿ ಎಲ್ಲ ಕಂಡೀಷನ್ ಇದೆ, ಗಾಡಿ ಆನ್ ಆಗ್ತಾ ಇಲ್ಲ. ಗಾಡಿ ಒಳಗಡೆ ಇಂಜಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅವರೆಲ್ಲ ನಾವು ರಿಪ್ಲೇಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತವ್ರೆ. ನೋಡೋಣ ರಿಪ್ಲೇಸ್ ಮಾಡಿಕೊಡ್ತಾರ ಇಲ್ಲವಾ ಏನಾದ್ರು ಗೊತ್ತಾಗ್ತದೆ. ಅದು ಬಿಟ್ಟರೆ ಬೇರೆ ಇದೇನು ಗಾಡಿ ಪ್ರಾಬ್ಲಮ್ ಇಲ್ಲ, ಇಂಜಿನ್ ಒಳಗಡೆ ಪ್ರಾಬ್ಲಮ್ ಇರೋದು. ಲಾಸ್ಟ್ ಟೈಮ್ ಓನರ್ನ ಕರ್ಕೊಬಂದು ಹೇಳಿದ್ದೆ, ಇದೇ ಓನರ್ ಸಾಯಿ ಮೋಟಾರ್ಸ್ ಓನರ್ ಇದ್ದರು, ಅವ್ರನ್ನೇ ಕರ್ಕೊಬಂದು ಕೊಟ್ಟಿದ್ದೆ. ಅವನಿಗೆ ಹೇಳಿ ಎಲ್ಲ ಕೊಟ್ಟಿದ್ದೆ. ಬಟ್ ಆದರೆ ಅವನು ಕರೆಕ್ಟಾಗಿ ಏನು ಮಾಡಿಕೊಟ್ಟಿಲ್ಲ. 2000 ಕಿಲೋಮೀಟ್ರಿಗೆ ಗಾಡಿ ಸ್ಟಾಪ್ ಆಗಿ ಹೋಗೈತೆ. ಗಾಡಿ ಕರೆಕ್ಟಾಗಿ ನಾವು ಓಡಿಸೇ ಇಲ್ಲ. ಇಲ್ಲಿಂದ ಹೋಗಿ ರಾಂಗ್ ರೈಡ್ ರಿಟರ್ನ್ ಬರಬೇಕಾದ್ರೆ ಸ್ಟಾಪ್ ಆಗಿ ಹೋಗೈತೆ. ಈ ಥರ ಎಲ್ಲ ಸರ್ವಿಸ್ ಮಾಡಿಕೊಡ್ತಾವ್ರೆ ಇತ್ತೀಚೆಗೆ. ಏನು ಬೇಡ ಸರ್, ದೇವ್ರು ಇದ್ದಾನೆ, ಕೊಡೋ ದೇವ್ರು ನಿಮ್ಮ ಕೈಲೂ ಇಲ್ಲ, ನನ್ನ ಕೈಲೂ ಇಲ್ಲ. ಸರಿ ಸರಿ. ಸ್ನೇಹಿತರೆ, ಇವತ್ತು ಶೋರೂಮ್ ಮತ್ತೆ ಬಂದಿದ್ದೆ. ಸ್ವಲ್ಪ ಏನೋ ಇನ್ಸಿಡೆಂಟ್ ಆಗಿದ್ದಾವೆ. ಗಾಡಿನ ಇಂಜಿನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಬಿಚ್ಚಿಸ್ತಾರೆ. ವಾರಂಟಿ ಕ್ಲೇಮ್ ಮಾಡಿಕೊಡ್ತೀನಿ ಅಂತ ಹೇಳೋರು ಓನರೇ ನಿಂತ್ಕೊಂಡು ಇಲ್ಲಿ ಮಾಡಿಕೊಡ್ತವ್ರೆ. ಸ್ವಲ್ಪ ಟೆಕ್ನಿಷಿಯನ್ ಸ್ವಲ್ಪ ಏನೋ ರೂಡಾಗಿ ಬಿಹೇವ್ ಮಾಡಿದ್ದು, ಅದೆಲ್ಲ ಬುದ್ಧಿವಾದ ಹೇಳ್ಬಿಟ್ಟು ಇವಾಗ ಗಾಡಿದು ಇಂಜಿನಿಯರ್ ಸರಿ ಮಾಡಿಕೊಡ್ತೀನಿ, ಏನಂದರೆ ವಾರಂಟಿ ಕ್ಲೇಮ್ ಮಾಡಿ ನಿಮ್ಮದು ಹೊಸ ಇಂಜಿನ್ ಹಾಕ್ತೀನಿ ಅಂತ ಹೇಳೋರೆ. ಸೊ ಇಂಜಿನ್ ಪಾರ್ಟ್ ಯಾವ್ಯಾವ್ದು ಹೋಗಿದೆ ಎಲ್ಲ ನಿಮಗೆ ಫೋಟೋ ವೀಡಿಯೋಸ್ ಹಾಕ್ತೀನಿ ನೋಡಿ. ಸೊ ಈ ಒಳಗಡೆ ಹೀರೋಯಿಂದಲೇ ಯಾವ್ಯಾವ ಫಾಲ್ಟ್ ಬರ್ತವೆ ಎಲ್ಲ ಗೊತ್ತಾಗುತ್ತೆ ನಿಮಗೂ. ಸೊ ಇದೊಂದು ಇರಲಿ ವಿಡಿಯೋ ಕಂಪ್ಲೀಟ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಓನರ್ನ ಕೇಳಿದೆ, ಏನಾರು ಮಾತಾಡ್ತೀರ ಅಂತ. ಇಲ್ಲ ನಮ್ಮದೇನು ಬೇಡಪ್ಪ ಅಂತ ಅಂದರು. ಅದಕ್ಕೆ ಹಿಂಗೆ ಕಂಪ್ಲೀಟ್ ವ್ಲಾಗ್ ಹಾಕಿರ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಏನೇನು ಪ್ರಾಬ್ಲಮ್ ಇದೆಲ್ಲ ತೋರಿಸಿ. ನಿಮಗೆ ಹೀರೋ ಕಡೆಯಿಂದ ಫಾಲ್ಟ್ ಬರ್ತದೆ, ಏನೇನು ಹೋಗಿದೆ ಅದು ಮಾತ್ರ ಹೇಳ್ಬೋದು ಸರ್, ಅಷ್ಟೇ. ಸೊ ಇವಾಗ ಹೋಗಿರೋ ಪಾರ್ಟ್ಗಳೆಲ್ಲ ನೋಡಿ. ಇಲ್ಲಿ ಪಿಸ್ಟನ್ನು, ಕ್ರ್ಯಾಂಕ್ ಚೈನು ಮತ್ತು ಇವೆಲ್ಲ ಇಲ್ಲಿ ನೋಡಿ. ಕ್ರ್ಯಾಂಕ್ ಚೈನು ಹೋಗಿದೆ ಅಂತೆ. ಇದ್ರದ್ದು ಪಿಸ್ಟನ್ದು ಬೋರ್ ಬರುತ್ತಲ್ಲ ಅದ್ರದ್ದು ಏನೋ ತೊಂದರೆ ಇದೆ ಅಂತ ಇಟ್ಟವ್ರೆ. ಇದೆಲ್ಲ ಇಟ್ಟವ್ರೆ. ಸೊ ಇಷ್ಟೆಲ್ಲ ಇಟ್ಟವ್ರೆ. ಸೊ ಇವೆಲ್ಲ ಪ್ರಾಬ್ಲಮ್ ಇರೋ ಅಂಥ ಪಾರ್ಟ್ಸ್ ಇವಾಗ ರೀಪ್ಲೇಸ್ ಮಾಡಿಕೊಡ್ತಾರಂತೆ ವಾರಂಟಿ ಕ್ಲೈಮ್ ಮಾಡಿ. ನೋಡಿರಿ, ಇಲ್ಲಿ ಪಿಸ್ಟನ್ನೇ ಬರ್ನ್ ಆಗೋಗೈತೆ. ಇದು ಸುಮಾರು ದಿನದಿಂದ ಹಿಂಗೆ ಇರಬೇಕು ಅನಿಸುತ್ತೆ ನನ್ನ ಪ್ರಕಾರ. ಗಾಡಿ ಮೈಲೇಜು ಬರ್ತಾ ಇರಲಿಲ್ಲ ಜಾಸ್ತಿ. ಸೊ ಇದೇ ಪ್ರಾಬ್ಲಮ್ ಇರಬೇಕು ಮೋಸ್ಟ್. ನೋಡಿರಿ, ಪಿಸ್ಟನ್ ಪೂರಾ ಬರ್ನ್ ಆಗೋಗೈತೆ. ಗಾಡಿ ಕರೆಕ್ಟಾಗಿ ಓಡ್ತಾ ಇರಲಿಲ್ಲ. ಸೊ ಲೈಟಾಗಿತ್ತು ಅನಿಸುತ್ತೆ, ಫುಲ್ ಇದಾಗಿದೆ ನೋಡಿ. ಪೂರಾ ಸೀಲ್ ಬಿಟ್ಬಿಟ್ಟೈತೆ ಮೇಲೆ. ಪಿಸ್ಟನ್ ತೂತಾಗ್ಬಿಟ್ಟಿದೆ, ಕಾಣಿಸ್ತಿದೆಯಾ? ಸೊ ಮೇಜರ್ ಈ ಥರ ಪ್ರಾಬ್ಲಮ್ಗಳು ಬರ್ತವೆ ಒಳಗಡೆ. ಸೊ ನೋಡ್ಕೋಬೋದು ನೀವೆಲ್ಲ ಈ ಥರ ಯಾವ್ಯಾವ ಥರ ಪ್ರಾಬ್ಲಮ್ ಬರ್ತವೆ ಅಂತ ನೋಡಿ.
ನಾನು ಅವತ್ತಿಂದ ಫಸ್ಟ್ ಸರ್ವಿಸಿಂದ ಹೇಳ್ತಾನೆ ಇದ್ದೆ ಅವರಿಗೆ ಪ್ರಾಬ್ಲಮ್ ಇದೆ ಅಂತ ಏನು ಹೇಳಿದೆ ವಾದ ಮಾಡ್ತಾಯಿದ್ರು ಹುಡುಗರು. ಇವತ್ತು ಬಿಚ್ಚಿದ್ದೀನಿ ಕಣ್ಮುಂಜೆನೇ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಸ್ನೇಹಿತರೆ ಎಲ್ಲ ಗಾಡಿ ಪಾಠ ಬಿಚ್ಚಿಟ್ಬಿಡವ್ರೆ ನೋಡಿ. ಇಂಜಿನ್ನು 1 ವರ್ಷಕ್ಕೆ ಗಾಡಿ ಇಂಜಿನ್ನ ಬಿಚ್ಚುವಂಥ ಪರಿಸ್ಥಿತಿ ಬಂದೈತೆ ನಮ್ಮದು. ಪೂರಾ ಗಾಡಿ ಪಾರ್ಟ್ಸ್ ಎಲ್ಲ ಬಿಚ್ಚಿದ್ದಾರೆ. ಇಂಜಿನ್ ಪಾರ್ಟ್ ಎಲ್ಲ ತೋರಿಸ್ತೀನಿ ಒಂದ್ಸರಿ ನೋಡಿ. ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಇಂಜಿನ್ ಬಿಚ್ಚವ್ರೆ. ಪಿಸ್ಟಿನ್ ಅಂತೂ ಫುಲ್ ಬರ್ನ್ ಆಗೈತೆ. ಏನಂತ ಹೇಳೋಣ ನಾವು. ಸೊ ನೀವೇ ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಆಗೈತೆ. ಹೊಸ ಇಂಜಿನ್ನ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಕೆಲವು ಗಾಡಿಗಳಲ್ಲಿ ಬರ್ತವೆ ಅಂತ ನಾನು ಇವ್ರ ಹತ್ರ 3 ಸರ್ವಿಸಲ್ಲಿ ಇದೆ ಹೇಳ್ತಿದ್ದೆ, ಪ್ರಾಬ್ಲಮ್ ಇದೆ ಅಂತ. ಹುಡುಗರು ಏನಂತ ಸ್ಟಾರ್ಟಿಂಗಿಂದ ಕರೆಕ್ಟಾಗಿ ನೋಡಿ ಇರಲ್ಲ. ಇವಾಗ ಕೊನೆಯಲ್ಲಿ ಪ್ರಾಬ್ಲಮ್ ಆದಾಗ ಈ ಥರ ಎಲ್ಲ ಬಿಚ್ಚಿದಾಗ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇರೋದು ಗೊತ್ತಾಗ್ತದೆ. ಸೊ ಕೊನೆಯಲ್ಲಿ ಓನರ್ ಬಂದು ರಿಪೇರಿ ಮಾಡಿಸುವಂಥ ಮಟ್ಟಕ್ಕೆ ಈ ಥರ ಆಗಿದೆ. ಸೊ ಏನೆಲ್ಲ ಇವಾಗ 3 ದಿನ 4 ದಿನ ತೊಗೊತಾರಂತೆ. ಎಲ್ಲ ಗಾಡಿ ಪಾರ್ಟ್ಸ್ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಸೊ ಗಾಡಿ ಫ್ಯೂಲೆಲ್ಲ ಒಂದು 6 ಲೀಟ್ರ್ ಪೆಟ್ರೋಲೆಲ್ಲ ಹಾಕ್ಸಿದೆ. ಅಲ್ಲಿಂದ ಗಾಡಿ ತೊಗೊಂಬರೋಕ್ಕೆ ಮುಂಚೆ ಹಂಗೆ ಇದೆ ಫ್ಯೂಲೆಲ್ಲ. ಸೊ ಹೀಗೆ ಇರಲಿ ಎಲ್ಲ ಗಾಡಿ. ಮತ್ತು ನಾನು ಬರೋಣ, ಯಾವ ಸರ್ವಿಸ್ ಮಾಡಿಕೊಡ್ತಾರೆ ಅವತ್ತು ವಾರಂಟಿ ಕ್ಲೈಮ್ ಮಾಡಿಕೊಡ್ತಾರೆ ಅಂದರೆ ಕ್ಲೈಮ್ ಮಾಡಿಕೊಡ್ಲಿ. ಸೊ ಮತ್ತೆ ಬರ್ತೀನಿ. ಗಾಡಿ ರಿಟರ್ನ್ ತೊಗೊಂಡೋಗೋರು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹೇಳಿದ್ರಲ್ಲ ಮತ್ತೆ ಬಂದಿದ್ದೀನಿ ಹೀರೋ ಸರ್ವಿಸ್ ಸೆಂಟ್ರಿಗೆ. ಸೊ ನೋಡ್ತಾ ಇರಿ, ಪಾರ್ಟ್ಸ್ದು ಎಲ್ಲ ತರಿಸಿದಾರಂತೆ. ಇವಾಗ ಮತ್ತೆ ಇದು ಮಾಡ್ತವ್ರೆ, ಅಸೆಂಬ್ಲಿ ಮಾಡ್ತವ್ರೆ. ನನ್ನನ್ನೇ ಕರ್ಸೋರೆ ಅಸೆಂಬ್ಲಿ ಆಗೋವರೆಗೂ ನಿಂತು ನೋಡಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಬಂದಿದ್ದೀನಿ ಸಾಯಿ ಮೋಟಾರ್ಸ್ಗೆ. ಇವತ್ತು ಗಾಡಿನ ತೊಗೊಂಡು ಹೋಗೋಕ್ಕೆ. ಸೊ ಇವತ್ತು ಆಯುಧ ಪೂಜೆ, ಗಾಡಿ ಬಿಟ್ಟೋಗಿದೆ. ನೆನ್ನೆ ರೆಡಿ ಮಾಡಿದ್ದೀನಿ ಅಂತೇಳಿ ಕಾಲ್ ಮಾಡಿದ್ದಾರೆ. ಸೊ ಬಂದು ಗಾಡಿ ತೊಗೊಂಡು ರಿಟರ್ನ್ ನೋಡೋಣ ಇವಾಗ. ಸೊ ಏನೈತೆ ಕಂಡೀಷನ್ ಎಲ್ಲ ತೋರಿಸ್ತೀನಿ ಗಾಡಿದು ಆನ್ ರೋಡಲ್ಲಿ ಟ್ರಯಲ್ ಮಾಡಿ. ಸೊ ಗಾಡಿ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ, ಬಟ್ ಆದರೆ ಗಾಡಿನ ಫುಲ್ಲು ಕ್ಲೀನಾಗಿ ಪಾಲಿಶ್ ಎಲ್ಲ ಮಾಡಿಲ್ಲ. ಸೊ ಏನಕ್ಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ. ಸೊ ನೋಡೋಣ ತಡೀರಿ, ಎಲ್ಲ ಹೆಂಗೆ ಮಾಡೋದು ತೋರಿಸ್ತೀನಿ. ನನಗೆ ನೋಡ್ತಾ ಇದ್ದೀರಾ, ವಾಷಿಂಗ್ ಎಲ್ಲ ಮಾಡೋರೆ, ಬಟ್ ಆದರೆ ಪಾಲಿಶ್ ಎಲ್ಲ ಅಷ್ಟಕ್ಕಷ್ಟೇ. ಎಲ್ಲೆಲ್ಲ ಹೆಂಗಂಗೆ ನೋಡಿ, ಮಣ್ಣೆಲ್ಲ ಅಲ್ಲಲ್ಲೇ ಐತೆ ನೋಡಿ. ಗಾಡಿ ವಾಶ್ ಮಾಡಿರೋದು ನೋಡಿ ಯಾವ ಥರ ಮಾಡವ್ರೆ. ಗಾಡಿ ತೊಳೆದಿರೋದು ನೋಡ್ರಿ ಹೆಂಗೆ ತೊಳೆದವ್ರೆ ನೋಡಿ. ಡಸ್ಟು ಎಲ್ಲ ಹಂಗಂಗೆ ಇದೆ. ಸೊ ನೋಡ್ತಾ ಇದ್ದೀರಾ, ಧೂಳು, ಡಸ್ಟು, ರಸ್ಟೆಲ್ಲ ಹಂಗಂಗೆ ಇದ್ದಾವೆ. ನಾನು ಹೇಳಿದ್ದೆ ಎಲ್ಲ ಲೂಬ್ರಿಕೇಷನ್ ಎಲ್ಲ ಪಕ್ಕ ಮಾಡಿಕೊಡಿ ಅಂತ ಹೇಳಿದ್ದೆ, ಇನ್ನೂ ಮಾಡಿಲ್ಲ. ನೋಡ್ರಿ ಇಲ್ಲೆಲ್ಲ ಹೆಂಗಂಗಿದೆ ಮಣ್ಣು, ಹೆಂಗಂಗಿದೆ. ನಾನು ರೈಡ್ ಮಾಡ್ಕೊಂಬಂದಿದ್ದು ಅದನ್ನು ಸುಮ್ಮನೆ ವಾಟರ್ ವಾಶ್ ಕರೆಕ್ಟಾಗಿ ಮಾಡಿದೆ ಹಂಗೆ ಕೊಟ್ಟವ್ರೆ. ಅದನ್ನು ನೀಟಾಗಿ ಮಾಡವ್ರೆ, ಬಟ್ ಆದರೆ ವಾಟರ್ ವಾಶ್ ಮೇಯ್ನಾಗಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದೆ ಅಷ್ಟೇ. ಪಾಲಿಶಿಂಗು, ಆಯಿಲು, ಲೂಬ್ರಿಕೇಷನ್ನು, ವ್ಯಾಕ್ಸ್ ಪಾಲಿಶ್ ಇವೆಲ್ಲ ಮಾಡಬೇಕು. ನಾವೇನು ಬೇಡ ಅಂತ ಹೇಳಿದ್ದೆ, ಬಿಲ್ ಹಾಕಿದ್ರೆ ತೊಗೊಂಡು ಕೊಡ್ತೀನಿ ಅಂತ ಹೇಳಿದ್ದೀನಿ, ಅಂದರೆ ಅವು ಮಾಡಿಲ್ಲ ನೋಡಿ. ನೋಡ್ತಾ ಇದ್ದೀರಾ ಎಷ್ಟು ಡಸ್ಟ್ ಹಂಗಂಗೆ ಐತೆ. ಸೊ ನೋಡ್ರಿ, ಹೆಡ್ಲೈಟೆಲ್ಲ ನೋಡ್ತಾ ಇರ್ಬೋದು, ಹೆಡ್ಲೈಟೆಲ್ಲ ಹಂಗಂಗೆ ಐತೆ. ಸುಮ್ಮನೆ ಒರೆಸ್ಬಿಟ್ಟು ಕೊಟ್ಟವ್ರೆ ಆಯಿಲ್ ಬಟ್ಟೆಯಲ್ಲಿ. ವಾಟರ್ ವಾಶಲ್ಲಿ ಏನು ಹೋಗುತ್ತೆ ಅಷ್ಟೇ. ಇಂಜಿನ್ ಪಾರ್ಟ್ ಏನು ಅಸೆಂಬ್ಲಿ ಮಾಡಿದ್ರು ನಮ್ಮ ಮುಂದೆ ಅಷ್ಟು ಮಾತ್ರ ಕ್ಲೀನ್ ಮಾಡೋರೆ. ಕ್ಲೀನಾಗಿ ಇನ್ನೆಲ್ಲ ಸರ್ವಿಸಲ್ಲಿ ಎಷ್ಟು ಹೋಗುತ್ತೆ ವಾಟರ್ ಸರ್ವಿಸಲ್ಲಿ ಅಷ್ಟು ಹುಡ್ಕೋದಕ್ಕೆ ಲೂಬ್ ಮಾಡಿಕೊಟ್ಟವ್ರೆ. ಸೊ ಬನ್ನಿ ಇವಾಗ ಬಿಲ್ ಹಾಕ್ಸ್ಬೇಕಲ್ಲ, ಬಿಲ್ ಹಾಕ್ಸ್ಬೇಕಾದ್ರೆ ಮಾತಾಡ್ಬಿಟ್ಟು ಹೋಗೋಣ. ಸೊ ಇವತ್ತೇನೋ ಅವ್ರದ್ದು ಪೂಜೆ ಇದೆ. ಗಾಡಿನ ತಗೊಂಡು ಹೋಗೋಣ ಇವತ್ತು ತಗೊಂಡು ಹೋಗೋಣ, ಮತ್ತೆ ಬರೋಣ. ಮತ್ತೆ ಏನೇನು ಪ್ರಾಬ್ಲಮ್ ಐತಲ್ಲ ವಿಡಿಯೋದಲ್ಲಿ ಇದೆ, ಮತ್ತೆ ತೋರಿಸೋಣ. ಸೊ ನೋಡಿ ಬಿಲ್ಲಿದು. ಸೊ ವಾರಂಟಿ ಎಲ್ಲ ಕ್ಲೈಮ್ ಮಾಡಿದ್ದಾರೆ. ಸೊ ವಾರಂಟಿ, ಇಂಜಿನ್ ವಾರಂಟಿ ಎಲ್ಲ ಕ್ಲೈಮ್ ಮಾಡಿ ಸೊ ಫೈನಲ್ ಪ್ರೈಸ್ ಬಂದು 3977 ಮಾಡಿ ಕೊಟ್ಟಿದ್ದಾರೆ.
ಸೊ ನಾನು ಇವಾಗ ಏನು ಮಾತಾಡೋಕ್ಕಾಗಲ್ಲ, ಅದು ಪೂಜೆ ಅಂತೆ. ಸೊ ಮತ್ತೊಂದು ಸರ್ವಿಸ್ ಬಿಡಕ್ಕೆ ಹೇಳಿದ್ದಾರೆ ಒಂದು 700 ಕಿಲೋಮೀಟರ್ಸ್ ಆದಮೇಲೆ. ಏನಾರು ಪ್ರಾಬ್ಲಮ್ ಬಂತು ಅಂದರೆ ಬಂದು ಕೇಳೋಣ ಅಂತ ಅಂದ್ಬಿಟ್ಟು ಇವಾಗ ಗಾಡಿ ತೊಗೊಂಡು ಹೊರಟಿದ್ದೀನಿ. ಸೊ ಏನೆಲ್ಲ ನಡೀತಲ್ಲ ಅದು ಇವತ್ತು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೇ ಹೇಳಿ ವಾರಂಟಿ ಕ್ಲೈಮ್ ಆಗಿದೆ. ಸೊ ಬಿಲ್ಲು ಸ್ವಲ್ಪ ಕಡಿಮೆಯಲ್ಲಿ ಬಂದಿದೆ. 4,000 ಹೇಳಿದರು, ಬಂದಿದೆ 4,000ದಲ್ಲಿ. ಸೊ ಮತ್ತೊಂದು 700 ಕಿಲೋಮೀಟರ್ ಆದಮೇಲೆ ಮತ್ತೆ ತೊಗೊಂಬಂದು ಚೆಕಪ್ ಕೊಡೋಕ್ಕೆ, ಜನರಲ್ ಚೆಕಪ್ಪು ಒಂದು ಫ್ರೀ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದು ಚೆಕಪ್ ಮಾಡ್ಸೋಣ. ಒಂದು 700 ಕಿಲೋಮೀಟರ್ಸ್ಗೆ ಬನ್ನಿ ಇವಾಗ ಗಾಡಿ ತೊಗೊಂಡು ಹೋಗೋಣ ಅಂತ. ಸ್ನೇಹಿತರೆ ಒಂದು ಟ್ರಯಲ್ ಹೋಗಿ ಬಂದಿದ್ದೀನಿ. ಗಾಡಿ ಏನು ತೊಂದರೆ ಇಲ್ಲ ಅನ್ಕೊತೀನಿ. ಸೊ ಇನ್ನೂ ಗಾಡಿ ಓಡಿಸ್ಬೇಕು. ಸೊ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ನಾನು ಜಾಸ್ತಿ ಗಾಡಿ ಓಡಿಸಲ್ಲ. ಇವತ್ತು ಪೂಜೆ ಮಾಡಿ ನಿಲ್ಲಿಸಿ ನಾಳೆನೇ ಓಡಿಸೋದು. ಸರ್ವಿಸ್ ಅಂದರೆ ವಾಟರ್ ಸರ್ವಿಸಲ್ಲಿ ಅಷ್ಟಕ್ಕಷ್ಟೇ. ಸೊ ಹಂಗಂಗೆ ಸ್ವಲ್ಪ ಮಣ್ಣೆಲ್ಲ ಇದೆ, ಅದೆಲ್ಲ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಪಾಕೆಟ್ ಮೇಲೆಲ್ಲ ಹಂಗಂಗೆ ಕರೆ ಹಂಗಂಗೆ ಮಣ್ಣಿಂದಿದೆ. ನೋಡ್ತಾ ಇದ್ದೀರಿ ಹಿಂಗೆ ನೋಡಿ. ಸೊ ಅಷ್ಟಾಗಷ್ಟೇ ಸರ್. ಸೊ ಈಗ ನೋಡಿದ್ರಲ್ಲ. ಸೊ ಬನ್ನಿ ಇವಾಗ ಹೋಗೋಣ ಗಾಡಿ ಎತ್ಕೊಂಡು. ಕಂಡೀಷನ್ ಅಂತೂ ಪರವಾಗಿಲ್ಲ. ಮತ್ತೇನಾದ್ರು ಪ್ರಾಬ್ಲಮ್ ಆದರೆ ತೊಗೊಂಬಂದು ಕೊಡಿ ಅಂತ ಹೇಳಿದ್ದಾರೆ. ಇನ್ನೂ ವಾರಂಟಿಲಿರುತ್ತೆ. ಸಾಯಿ ಮೋಟಾರ್ಸ್ನಲ್ಲಿ ನಾನು ಗಾಡಿ ಸರ್ವಿಸ್ ಬಿಟ್ಟಿದ್ದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಗಾಡಿ ಅಪ್ಡೇಟ್ ಬೇಕಂತಂದರೆ ಹಂಗೆ ಇದೇ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.